ಹಾಯ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ಫಸ್ಟ್ ಸ್ಟೆಪ್ ಟು ಸ್ಕೋರ್ 70 on 70 ನೀವು ಅಚೀವ್ ಮಾಡಿದ್ದೀರಾ. ಈ ವಿಡಿಯೋನ ಕ್ಲಿಕ್ ಮಾಡಿಬಿಟ್ಟು ದಟ್ ಈಸ್ ದ ಫಸ್ಟ್ ಸ್ಟೆಪ್. ಸೊ ಐ ಆಮ್ ಕಂಗ್ರ್ಯಾಚುಲೇಟಿಂಗ್ ಆಲ್ ಆಫ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಬಾಟ್ನಿ ಬ್ಲೂಮ್ ಚಾನಲ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಏನ್ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ, ಫುಲ್ ರೋಡ್ ಮ್ಯಾಪ್ ಟು ಸ್ಕೋರ್ 70 on 70. ಯಾವ್ಯಾವ ರೀತಿ ನೀವು ಸ್ಟಡಿ ಪ್ಲಾನ್ ಇಟ್ಕೊಂಡಿರ್ಬೇಕು, ಬ್ಲೂ ಪ್ರಿಂಟ್ ಯಾವ ರೀತಿ ಸ್ಮಾರ್ಟ್ ಆಗಿ ಅನಾಲಿಸಿಸ್ ಮಾಡಿ ಓದಬೇಕು, ನಿಮ್ಮ ಪೇಪರ್ ಪ್ರೆಸೆಂಟೇಶನ್ ಯಾವ ರೀತಿ ಇರಬೇಕು, ಕಾಮನ್ ಆಗಿ ಮಿಸ್ಟೇಕ್ಸ್ ನ ಎಲ್ಲರೂ ಮಾಡ್ತಿರ್ತಾರಲ್ಲ ಅದನ್ನ ಯಾವ ರೀತಿ ಅವಾಯ್ಡ್ ಮಾಡಿ ಎಲ್ಲಕ್ಕಿಂತ ಒಂದ್ ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಸ್ಕೋರ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಕೊನೆ ತನಕನೂ ನೋಡಿ, ಮಿಸ್ ಮಾಡಬೇಡಿ. ಯಾಕೆ ನಾನು ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ನೀವು ಸ್ಕೋರ್ ಮಾಡೇ ಮಾಡ್ತೀರಾ ಅಂತಂದೇಳಿ, ಯಾಕಂದ್ರೆ ಇದು ನನ್ನ ಸ್ಟ್ರಾಟಜಿ. ದಿಸ್ ಇಸ್ ಮೈ ಪರ್ಸನಲ್ ಸ್ಟ್ರಾಟಜಿ. Based on this only, I have secured 97 out of 100 in biology in my PUC exam. ಓಕೆನಾ? ಸೊ ಹಾಗಾಗಿ ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಾನು ಏನು ಕೆಲವೊಂದು ಮಿಸ್ಟೇಕ್ಸ್ ಮಾಡಿದ್ದೆ, ಅದನ್ನ ಹೇಳ್ತೀನಿ. ಆ ಮಿಸ್ಟೇಕ್ಸ್ ಮಾಡಿದ್ರಿಂದಾನೇ 3 marks ಹೋಯ್ತು ನಂಗೆ. ಅದನ್ನ ನೀವು ಮಾಡಬೇಡಿ, ನಿಮ್ಗೆ ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು ಯಾವ ರೀತಿ ನನ್ನ ಸ್ಟ್ರಾಟಜಿ ಪ್ಲಾನ್ ನ ಇಟ್ಕೊಂಡ್ಬಿಟ್ಟು ಅಂತಂದ್ರೆ. ಓಕೆನಾ? ಸೊ ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಥಿಂಗ್, ದಟ್ ಈಸ್, ನಾನು ಹೇಳಿದ್ದೆ ನಿಮ್ಗೆ ಕಾಂಗ್ರ್ಯಾಚುಲೇಷನ್ಸ್ ಅಂತ. ಯಾಕೆ ಅಂದ್ರೆ, ಫಸ್ಟ್ ಯು ಹ್ಯಾವ್ ಬಿಲೀವ್ಡ್ ಇನ್ ಯೋರ್ ಸೆಲ್ಫ್. ನಿಮಗೆ 70 on 70 ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನೀವು ಮನ್ಸಲ್ಲಿ ಅನ್ಕೊಂಡಿದೀರಾ, ಗೋಲ್ ಇಟ್ಕೊಂಡಿದೀರಾ. ಸೊ ಹಂಗಾಗಿ ನೀವು ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಯು ಹ್ಯಾವ್ ಸಮ್ ಆಫ್ ಕಾನ್ಫಿಡೆನ್ಸ್ ಇನ್ ಯು. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇದೆ. ಸೊ ಹಂಗಾಗಿ ನೀವು ಸ್ಕೋರ್ ಮಾಡೇ ಮಾಡ್ತೀರಾ. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್. ಇದು ಬಹಳ ಸಿಂಪಲ್ ಅನ್ಸುತ್ತೆ, ಏನಿದು ಕಾಮನ್ ಆಗಿ ಇರತ್ತೆ ಹೇಳ್ತಾರೆ ಅಂತ. ಬಟ್ ಬಿಲೀವ್ ಮೀ, ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಯು ನೀಡ್ ಟು ಡೂ ವೈಲ್ ಪ್ರಿಪೇರಿಂಗ್ ಫಾರ್ ಎನಿ ಎಕ್ಸಾಮ್. ಫಸ್ಟ್ ಏನಿರ್ಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ನಾನು ಸ್ಕೋರ್ ಮಾಡ್ತೀನಿ, ಅಚೀವ್ ಮಾಡ್ತೀನಿ 70 on 70 ಅಂತಂದು ಹೇಳಿ ಬರ್ದು ಸ್ಟಿಕಿ ನೋಟ್ಸ್ ಅಲ್ಲಿ ಬರ್ದು ನಿಮ್ಮ ಸ್ಟಡಿ ಟೇಬಲ್ ಮುಂದೆ ಹಚ್ಕೊಳ್ಳಿ, ನಿಮ್ಮ ಬುಕ್ ಮುಂದೆ ಇಟ್ಕೊಳ್ಳಿ. ದೆನ್ ಪ್ರತಿ ಸರಿ ನೀವು ನೋಡಿದಾಗ ನಿಮಗೆ ಆ ಗೋಲ್ ನೆನಪಾಗ್ತಿರ್ಬೇಕು, ಯು ಕ್ಯಾನ್ ಸ್ಕೋರ್ 70 on 70 ಅಂತ. ಓಕೆ, 70 on 70 ಸ್ಕೋರ್ ಇಟ್ಕೊಂಡಿದ್ದೀರಾ, ಗೋಲ್ ಇದೆ ನಿಮಗೆ, ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಇದೆ. ಬಟ್ ಪ್ಲಾನ್ ಇಲ್ಲ, ಸ್ಟ್ರಾಟಜಿ ಇಲ್ಲ. ಪ್ಲಾನ್ ಸ್ಟ್ರಾಟಜಿ ಇಲ್ದೇನೆ ಸ್ಕೋರ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ವಲ್ಲ. ಸೊ ಹಂಗಾಗಿ ನಾನೀಗ ಒಂದೊಂದನ್ನೇ ಯಾವ ರೀತಿ ಪ್ಲಾನ್ ಮಾಡಿ ಸ್ಟ್ರಾಟಜಿ ಯಾವ ರೀತಿ ಇಟ್ಕೋಬೇಕು ಅಂತಂದೇಳಿ ಹೇಳ್ತೀನಿ. ಸೊ ದಟ್ ಯು ಕ್ಯಾನ್ ಅಚೀವ್ ಯೋರ್ goal of securing 70 on 70 in biology exam. The first strategy is syllabus analysis ಮಾಡೋದು, ಅಂದ್ರೆ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮಾಡೋದು. ಸೊ ಯಾವ ರೀತಿ ಅನಾಲಿಸಿಸ್ ಮಾಡ್ತೀರಾ ಅಂತ ಅಂದ್ರೆ, ಆಲ್ವೇಸ್ ಫಾಲೋ 80-20 ರೂಲ್. 20-80 or 80-20 ರೂಲ್ ಅಂತ ಕರಿತೀವಿ. ಅಂತ ಅಂದ್ರೆ 80% ಏನ್ ಪೇಪರ್ ಅಲ್ಲಿ ಬರುತ್ತಲ್ಲ, ಅದು 20% ಆಫ್ ದ ಸಿಲೆಬಸ್ ಅಲ್ಲಿ ಕವರ್ ಆಗುತ್ತೆ. ಗೊತ್ತಾಗ್ತಿದೆ? ಸೊ ಟೋಟಲ್ ಬಯಾಲಜಿಯಲ್ಲಿ ಸೆಕೆಂಡ್ ಇಯರ್ PUC NCERT ಅಲ್ಲಿ ಇರುವಂತದ್ದು ಲೆಸನ್ಸ್ ಎಷ್ಟಿದೆ ಅಂತ ಅಂದ್ರೆ, ದಟ್ ಈಸ್ 13 ಲೆಸನ್ಸ್ ಇದೆ. ಇದ್ರಲ್ಲಿ ನೀವು ಪರ್ಫೆಕ್ಟ್ ಅಂದ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ಓದ್ಬೇಕಾಗಿರೋ ಲೆಸನ್ಸ್ ಯಾವುದು ಅಂತಂದ್ರೆ 9 ಲೆಸನ್ಸ್ ಓದ್ಬೇಕು. ಗೊತ್ತಾಗ್ತಿದೆ? 13 ಅಲ್ಲಿ 9 ಲೆಸನ್ಸ್. ಯಾವ ರೀತಿ ಅಂತ ಹೇಳಿ ನಾನು ಹೇಳ್ತಾ ಬರ್ತೀನಿ. ನಾನು ಕುತ್ಕೊಂಡ್ಬಿಟ್ಟು ಈ ಕಂಪ್ಲೀಟ್ ಬ್ಲೂ ಪ್ರಿಂಟ್ 3 ಬ್ಲೂ ಪ್ರಿಂಟ್ ನ ಇಟ್ಕೊಂಡು ಅನಾಲಿಸಿಸ್ ಮಾಡಿ ಒಂದು ಚಾರ್ಟ್ ಪ್ರಿಪೇರ್ ಮಾಡ್ಕೊಂಡು ಅದರ ಬೇಸಿಸ್ ಮೇಲೆ ನಾನು ಈ ಸಮ್ಮರಿನ ಹೇಳ್ತಾ ಇದ್ದೀನಿ. ಸೊ ಡೋಂಟ್ ಟೇಕ್ ಇಟ್ ವೆರಿ ಲೈಟ್ಲಿ. ಸುಮ್ನೆ ಏನೋ ಹೇಳ್ತಿದ್ದಾರೆ ಅಂತ ತಿಳ್ಕೊಬೇಡಿ. ಫಾಲೋ, ಬಿಲೀವ್ ಅಂಡ್ ಟ್ರಸ್ಟ್ ಮೈ ಸ್ಟ್ರಾಟಜಿ. ಓಕೆ, ಸೊ ಏನು ಅಂತಂದ್ರೆ, MCQ ನೀವು ಫಸ್ಟ್ MCQ ಮತ್ತೆ ಏಮ್ ಏನಿರುತ್ತಲ್ಲ ಸೆಕ್ಷನ್ ಎ ಅಲ್ಲಿ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್, ನೀವು ಅದರಲ್ಲಿ ಕಂಪ್ಲೀಟ್ 20 on 20 ಬರಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ 5, MCQ 15, 20 on 20 ಬರಬೇಕು ಅಂತಂದ್ರೆ NCERT ಓದ್ಬೇಕು. ನೀವು ಯಾವ್ದೋ ಮೆಟೀರಿಯಲ್ ಇಟ್ಕೊಂಡು ಆನ್ಸರ್ಸ್ ಬೈ ಹಾರ್ಟ್ ಹಾಕೋದಲ್ಲ. ಸರಿನಾ? ಗೊತ್ತಾಗ್ತಿದೆನಾ? ಸೊ NCERT ಓದ್ಬೇಕು. ಇದ್ರಲ್ಲಿ ನೀವು ಯಾವ ರೀತಿ ಕ್ವೆಶನ್ ಸಾಲ್ವ್ ಮಾಡಿ ಅಂದ್ರೆ, CET ಲೆವೆಲ್ ಅಲ್ಲಿ ಇರುವಂತ MCQs ನ ಸಾಲ್ವ್ ಮಾಡಿ. ಅಪ್ ಟು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಫಸ್ಟ್ ಲೆಸನ್ ಇಂದ ಅಪ್ ಟು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ MCQ ಮ್ಯಾರಥಾನ್ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬೇಕಿದ್ರೆ ಅದನ್ನ ನೀವು ರೆಫರ್ ಮಾಡ್ಬೋದು. ಅಥವಾ ನೀವು ಬೇರೆ ಬೇರೆ ಪ್ರಿಪರೇಟರಿ ಪೇಪರ್ಸ್ ನ ನೀವು ರೆಫರ್ ಮಾಡ್ಬೋದು. ಸರಿನಾ? ಸೊ ಅಥವಾ ಮಾಡೆಲ್ ಪೇಪರ್ಸ್ ಇಂದ ನೋಡಿ, ಅದರಿಂದ ಅನಾಲಿಸಿಸ್ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅಂತಂದೇಳಿ. ಸರಿನಾ? ಸೊ MCQಗೆ ಮಾತ್ರ ನಾನು ಇದು ಹೇಳೋದು ಇಷ್ಟಪಡ್ತೀನಿ, NCERT ಓದಿ. ನೀವು NCERT ಓದ್ತಾ ಇದ್ದೀರಾ ಅಂತಂದ್ರೆ ಬೋರ್ಡಿಗಷ್ಟೇ ಅಲ್ಲ, CET ನೀಟಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಕಾಮನ್ ಆಗಿ ಇರುವಂತಹದ್ದು ಯಾವುದೇ ಒಂದು ಮೆಟೀರಿಯಲ್ ತಗೊಂಡು ಅದರಲ್ಲಿ ಆನ್ಸರ್ಸ್ ತಗೊಂಡು ಬೈ ಹಾರ್ಟ್ ಹಾಕೋಕ್ ಹೋಗ್ಬೇಡಿ. ಫಾರ್ MCQ ಅಂಡ್
fill in the blanks, refer NCERT. ನೆಕ್ಸ್ಟ್ ಇನ್ನ ಸ್ವಲ್ಪ ಕಷ್ಟ ಅನ್ಸೋದು ನೆಕ್ಸ್ಟ್ ಯಾವುದು ಅಂತಂದ್ರೆ ಹಾಟ್ಸ್. ಇಟ್ ಇಸ್ ಲಾಸ್ಟ್ ಮೇನ್ ಅಲ್ಲಿ ಪಾರ್ಟ್ ಡಿ ಅಲ್ಲಿ 6th ಮೇನ್ ಇದೆ, ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಕ್ವೆಶನ್ಸ್ ಅಂತ ಹೇಳಿ. ಡೈರೆಕ್ಟ್ ಕ್ವೆಶನ್ ಇರೋದಿಲ್ಲ, ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಮಾಡಿ ನಿಮಗೆ ಕ್ವೆಶನ್ಸ್ ಅಲ್ಲಿ ಕೇಳಿರ್ತಾರೆ. ಅದರಲ್ಲಿ ಕಂಪಲ್ಸರಿಯಾಗಿ ಈ 3 ಲೆಸನ್ಸ್ ಇಂದ ಬಂದೇ ಬರುತ್ತೆ. ಗೊತ್ತಾಗ್ತಿದೆ? ಇಲ್ಲಿ ಒಂದೆರಡು ಎಕ್ಸ್ಚೇಂಜ್ ಆಗ್ಬೋದು, ಯಾವ್ದು ಸೆಕ್ಷುವಲ್ ಬದಲಿಗೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಬರ್ಬೋದು, ಅಥವಾ ಕೆಲವೊಂದ್ಸರಿ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಬದಲಿಗೆ ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಬರ್ಬೋದು. ಬಟ್ ಇದು 3ರಲ್ಲಿ ನೀವು ಒಂದು ಬರಿಬೇಕಲ್ವಾ? ಸೊ ಈ 3 ಲೆಸನ್ಸ್ ನೀವು ಕಂಪಲ್ಸರಿಯಾಗಿ ಹಾಟ್ಸ್ ಕ್ವೆಶನ್ ಈ 3 ಲೆಸನ್ಸ್ ಇಂದ ಫಾಲೋ ಮಾಡಿದೀರಾ ಅಂತ ಅಂದ್ರೆ ನೀವು ಈಸಿಯಾಗಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಗೊತ್ತಾಗ್ತಿದೆ? ಸೊ ಈ ಹಾಟ್ಸ್ ಕ್ವೆಶನ್ ಮೇಲೆನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ದಟ್ ಇಸ್ ಸೆಕೆಂಡ್ PUC ಎಕ್ಸಾಮ್ ಹಾಟ್ಸ್ ಕ್ವೆಶನ್ ಅಂತ ಪಾರ್ಟ್ 1 ಪಾರ್ಟ್ 2 2 ವಿಡಿಯೋ ಇದೆ. ಓಕೆನಾ? ಸೊ ಅದನ್ನಿಷ್ಟನ್ನು ಪ್ರಾಕ್ಟೀಸ್ ಮಾಡಿದ್ರು ಸಾಕು, ಯು ಕ್ಯಾನ್ ಸ್ಕೋರ್ 70 on 70. ಗೊತ್ತಾಗ್ತಿದೆ? ಸೊ ಅದಿಷ್ಟು ಹಾಟ್ಸ್ ಕ್ವೆಶನ್ ನೀವು ಪ್ರಾಕ್ಟೀಸ್ ಮಾಡಿ, ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಐಡಿಯಾ ಬರುತ್ತೆ ಯಾವ ರೀತಿ ಇದೆ ಅಂತಂದೇಳಿ. ಗೊತ್ತಾಗ್ತಿದೆ? ಸೊ ಇದನ್ನ ನೀವು ಫಾಲೋ ಮಾಡ್ತೀರಾ. ನೆಕ್ಸ್ಟ್ 5, 2 ಮತ್ತೆ 3 ಮಾರ್ಕ್ಸ್ ಕ್ವೆಶನ್ಗೆ ಹಾಟ್ಸ್ ಕ್ವೆಶನ್ ಆಯ್ತು, MCQ ಆಯ್ತು. ಇನ್ನು ಮಿಕ್ಕಿರುವಂತ 5 to 3 ಮಾರ್ಕ್ಸ್ ಕ್ವೆಶನ್ಗೆ ಹ್ಯೂಮನ್ ರಿಪ್ರೊಡಕ್ಷನ್, ರಿಪ್ರೊಡಕ್ಟಿವ್ ಹೆಲ್ತ್, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಎವಲ್ಯೂಷನ್, ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್. ಈ ಲೆಸನ್ಸ್ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ ಓದಿದೀರಾ ಅಂತಂದ್ರೆ 5 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಕವರ್ ಆಗುತ್ತೆ. ಜೊತೆಗೆ ಇನ್ನು ಯಾವ ಲೆಸನ್ಸ್ ಓದ್ಬೇಕು? ಹಾಟ್ಸ್ ಕ್ವೆಶನ್ಸ್ ಗೆ ಹೇಳಿದ್ನಲ್ಲ ಆ 3 ಲೆಸನ್ಸ್. ಸೊ ಟೋಟಲ್ ಎಷ್ಟಾಯ್ತು? 9 ಲೆಸನ್ಸ್. ಇಲ್ಲಿರುವಂತದ್ದು 6, ಅಲ್ಲಿ ಹೇಳಿರುವಂತದ್ದು 3. ಸೊ ಆ 3 ಲೆಸನ್ಸ್ ಅಲ್ಲಿನೂ ಕೂಡ 5 to 3 ಮಾರ್ಕ್ಸ್ ಗೆನು ಕ್ವೆಶನ್ಸ್ ಬರುತ್ತೆ. ಮತ್ತೆ ಇಲ್ಲಿರುವಂತಹ 6 ಲೆಸನ್ ಅಲ್ಲಿನೂ ಕೂಡ 5 to 3 ಮಾರ್ಕ್ಸ್ ಕ್ವೆಶನ್ಸ್ ಬಂದೇ ಬರುತ್ತೆ, ಫಿಕ್ಸ್. ಓಕೆನಾ? ಸೊ ನಾನು ಕಂಪ್ಲೀಟ್ ಅನಾಲಿಸಿಸ್ ಮಾಡಿ ಹೇಳ್ತಾ ಇದ್ದೀನಿ, ಹಾಗೇನೆ ಹೇಳ್ತಾ ಇಲ್ಲ. ಸೊ ಇದನ್ನ ನೀವು ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ಒಂದ್ ಕಡೆ ಎಲ್ಲಾದ್ರೂ ಮಾರ್ಕ್ ಮಾಡ್ಕೊಳ್ಳಿ. ಸೊ ದಿಸ್ ಮಸ್ಟ್ ಬಿ ಯೋರ್ ಸಿಲೆಬಸ್ ಪ್ಲಾನ್ ಆಯ್ತು. MCQ ಗೆ ಹಾಟ್ಸ್ ಗೆ ಯಾವ ರೀತಿ ಪ್ರಿಪೇರ್ ಆಗ್ಬೇಕಂತ ಗೊತ್ತಾಯ್ತು. 2, 3, 5 ಮಾರ್ಕ್ಸ್ ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅಂತಾನು ಗೊತ್ತಾಯ್ತು. ಓಕೆ, ಈಗ ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಪ್ರೆಸೆಂಟೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ನೀವು ಪ್ರೆಸೆಂಟ್ ಮಾಡ್ತೀರಾ ಎಕ್ಸಾಮ್ ಹಾಲ್ ಅಲ್ಲಿ. ಓಕೆ, ಸೊ ಫಸ್ಟ್ ಸ್ಕ್ರಿಬ್ಲಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಿ. ಬಹಳ ಸ್ಟೂಡೆಂಟ್ಸ್ ಗೆ ಅಭ್ಯಾಸ ಇರುತ್ತೆ, ಆನ್ಸರ್ ಬರೀತೀರಾ, ಸ್ಟ್ರೈಕ್ ಔಟ್ ಮಾಡ್ತೀರಾ, ಮತ್ತೆ ಬರೀತೀರಾ. ಅದನ್ನ ಅವಾಯ್ಡ್ ಮಾಡಿ, ನೀಟ್ನೆಸ್ ನ ಮೇಂಟೈನ್ ಮಾಡಿ ಆನ್ಸರ್ ಶೀಟ್ ಅಲ್ಲಿ. ಮತ್ತೆ ಆನ್ಸರ್ ಯಾವ ರೀತಿ ಇರಬೇಕು ಅಂತಂದ್ರೆ ಪಾಯಿಂಟ್ಸ್ ಅಲ್ಲಿ ಬರೀತಾ ಬನ್ನಿ, ಪಾಯಿಂಟ್ ವೈಸ್ ಬರೀತಾ ಬನ್ನಿ. ಸಪೋಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕೇಳಿದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಫಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೊಕ್ಯಾರಿಯೋಟ್ಸ್ ಎಲ್ಲ ಆಗುತ್ತೆ ಬರೀತೀರಾ, ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನು ಅಂತ ಬರೀತೀರಾ. ಅದಾದ್ಮೇಲೆ ಇದಕ್ಕೆ ಮೇನ್ ಆಗಿರುವಂತ ಎನ್ಸೈಮ್ ಯಾವುದು ಅಂತ ಬರೆದು ಆ ಎನ್ಸೈಮಿನ ನೇಮನ್ನ ಏನ್ ಮಾಡ್ತೀರಾ? ಅಂಡರ್ಲೈನ್ ಮಾಡ್ತೀರಾ. ಅವಾಗ ಕರೆಕ್ಷನ್ ಮಾಡೋರಿಗೆ ಏನಂತ ಗೊತ್ತಾಗುತ್ತೆ, ಇವರು ಕ್ಲೀನ್ ಆಗಿ ಎಲ್ಲದನ್ನು ಮೆನ್ಷನ್ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಬಹಳನೇ ಕೆಟ್ಟಾಗಿದ್ರೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ಅರ್ಥ ಆಗ್ಬೇಕು ಓದೋರಿಗೆ, ಬೇರೆಯವರಿಗೆ, ಇನ್ನೊಬ್ರಿಗೆ ನಿಮ್ಮ ಆನ್ಸರ್ಸ್ ಅರ್ಥ ಆಗೋ ರೀತಿ ಬರಿತಾ ಬನ್ನಿ. ಓಕೆ, ಪಾಯಿಂಟ್ಸ್ ವೈಸ್ ಬರಿತಾ ಬನ್ನಿ. ಮತ್ತೆ 5 ಮಾರ್ಕ್ಸಿಗೆ ಎಲಾಬೊರೇಟ್ ಮಾಡಿ ಕೇಳಿದರೆ ಎಲಾಬೊರೇಟ್ ಬರೀಬೇಕು ಅಂತಂದ್ರೆ 2-3 pages ನ ಕಂಪ್ಲೀಟ್ ಆಗಿ ಬರೆಯಕ್ ಹೋಗ್ಬೇಡಿ. ಎಷ್ಟು ಇದೆ ಆನ್ಸರ್ ಅಷ್ಟನ್ನ ಬರೀರಿ, ಎಕ್ಸ್ಟ್ರಾ ಏನು ಬರೆಯಕ್ ಹೋಗ್ಬೇಡಿ. ಗೊತ್ತಾಗ್ತಿದೆ? ನೆಕ್ಸ್ಟ್ ಡಯಾಗ್ರಾಮ್ಸ್ ನ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅಂದ್ರೆ, ಆಕ್ಚುಲ್ ಆಗಿ ನಿಮಗೆ ಡಯಾಗ್ರಾಮಿಗೆ ಮಾರ್ಕ್ಸ್ ಇರೋದಿಲ್ಲ, ಲೇಬ್ಲಿಂಗಿಗೆ ಇರುತ್ತೆ. ಸಪೋಸ್ ಈ ಡಯಾಗ್ರಾಮ್ ನಿಮಗೆ 5 ಮಾರ್ಕ್ಸ್ಗೆ ಕೇಳಿದ್ದಾರೆ ಅಂತಂದ್ರೆ ಇಲ್ಲಿ ನೀವು ಕಂಪ್ಲೀಟ್ ಆಗಿ 10 ಲೇಬ್ಲಿಂಗ್ ಮಾಡ್ಬೇಕು. ಒಂದು ಲೇಬ್ಲಿಂಗಿಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಗೊತ್ತಾಗ್ತಿದೆ? ಸೊ 10 ಲೇಬಲ್ ಕಂಪಲ್ಸರಿ ಇರಬೇಕು. 3 ಮಾರ್ಕ್ಸ್ಗೆ ಕೇಳಿದ್ರೆ 6 ಲೇಬಲ್ ಕಂಪಲ್ಸರಿ ಇರಬೇಕು. 2 ಮಾರ್ಕ್ಸ್ಗೆ ಕೇಳಿದ್ರೆ 4 ಲೇಬಲ್ ಕಂಪಲ್ಸರಿ ಇರಬೇಕು. ಸೊ ಮಿನಿಮಮ್ 4 ಲೇಬಲ್ ಇರುವಂತಹ ಡಯಾಗ್ರಾಮ್ಸ್ ನಿಮಗೆ ಎಕ್ಸಾಮಿಗೆ ಬರುತ್ತೆ. ಗೊತ್ತಾಗ್ತಿದೆ? ಸೊ ಯಾವ ರೀತಿ ನೀವು ಡಯಾಗ್ರಾಮ್ ಬರೀಬೇಕು ಅಂತಂದ್ರೆ, ಮಾರ್ಕ್ ಮಾಡಿರುವಂತ ಲೇಬಲಿನ ಪಾರ್ಟ್ಸ್ ಇದೆಲ್ಲ ಅದು ಕರೆಕ್ಟ್ ಆಗಿ ಕಾಣಿಸ್ಬೇಕು. ಸೊ ಡಯಾಗ್ರಾಮ್ ತುಂಬಾ ಚೆನ್ನಾಗಿದ್ದು ಶೇಡಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರೆ ಮಾರ್ಕ್ಸ್ ಕೊಡ್ತಾರೆ ಅಂತ ಅನ್ನೋದು ತಪ್ಪು. ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ನೀವು ತೋರಿಸ್ತಿರೋಂತ ಪಾರ್ಟ್ ಡಿಫ್ರೆನ್ಶಿಯೇಟ್ ಆಗಿ ಕರೆಕ್ಟ್ ಆಗಿ ಕಾಣಿಸ್ಬೇಕು. ಇದೇ ಸರ್ವಿಕ್ಸ್, ಇದೇ ವೆಜೈನಾ ಅಂತ ಹೇಳಿ ಕರೆಕ್ಟ್ ಆಗಿ ಆ ಪಾರ್ಟ್ ಕಾಣಿಸ್ತಿರ್ಬೇಕು ನೀವು ಎಕ್ಸಾಮ್ ಹಾಲ್ ಅಲ್ಲಿ, ಆನ್ಸರ್ ಶೀಟ್ ಅಲ್ಲಿ ಬರ್ದಾಗ. ಮತ್ತೆ ತೀರಾ ಚಿಕ್ಕದು ಡಯಾಗ್ರಾಮ್ ಬರಿಬೇಡಿ, ತೀರಾ ದೊಡ್ಡ ಡಯಾಗ್ರಾಮ್ ಕೂಡ ಬರಿಬೇಡಿ. 70% ಆಫ್ ದ ಶೀಟ್ ಕವರ್ ಆಗಿದ್ರೆ ಸಾಕು. ಸೊ ಈ ರೀತಿ ಕ್ವೆಶನ್ ಇದ್ದಾಗ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ
ಇದಿಷ್ಟು ಕವರ್ ಆದ್ರೆ ಸಾಕು, 70% ಆಫ್ ದ ಶೀಟ್ ಕವರ್ ಆದ್ರೆ ಸಾಕು. ಗೊತ್ತಾಗ್ತಿದೆ? ಆದಷ್ಟು ಟ್ರೈ ಮಾಡಿ ಲೇಬಲ್ ಒಂದೇ ಕಡೆ ಬರೀಲಿಕ್ಕೆ, ಬಟ್ ಆಗೋದಿಲ್ಲ ಎಲ್ಲ ಒಂದೇ ಕಡೆ ಬರೀಲಿಕ್ಕೆ. ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್. ಓಕೆ, ಸೊ ಇದನ್ನ ನೀವು ಫಾಲೋ ಮಾಡಬೇಕು ಪೇಪರ್ ಪ್ರೆಸೆಂಟೇಷನ್ ಇದ್ದಾಗ. ನೆಕ್ಸ್ಟ್ ಕೆಲವೊಂದು ಮಿಸ್ಟೇಕ್ಸ್ ಇದೆ. ಇಷ್ಟೆಲ್ಲ ಫಾಲೋ ಮಾಡಿದ್ರೆ, ನಾನು ಈಗ ನೆಕ್ಸ್ಟ್ ಹೇಳುವಂತ ಮಿಸ್ಟೇಕ್ಸ್ ನೀವು ಕಾಮನ್ ಆಗಿ ಫಾಲೋ ಮಾಡ್ಕೊಂತ ಬಂದ್ರೆ ಅದೇ ಮಿಸ್ಟೇಕ್ಸ್ ನಿಮಗೆ 70 ಸ್ಕೋರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ ಮಿಸ್ಟೇಕ್ಸ್ ನ ನೀವು ಯಾವತ್ತೂ ಮಾಡ್ಲೇಬೇಡಿ. ಯಾವ್ದು ಅಂತ ಅಂದ್ರೆ, ಈಗ ನೀವು ಫಾಲೋ ಮಾಡ್ಬೇಕಾಗಿರೋಂತಹ PYQs ಯಾವ್ದಿರ್ಬೇಕು ಅಂತ ಅಂದ್ರೆ, 2024 ಎಕ್ಸಾಮ್ ಅಲ್ಲಿ ಪ್ರಿಪರೇಟರಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಿದ್ದಾರೆ. ಸೊ ಆ ಪೇಪರ್ಸ್ ನ ಸಾಲ್ವ್ ಮಾಡ್ಬೇಕು. ಈಗ 2025 ಅಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪ್ರಿಪರೇಟರಿ ಪೇಪರ್ಸ್ ನ ಸಾಲ್ವ್ ಮಾಡ್ಬೇಕು. ಗೊತ್ತಾಗ್ತಿದೆ? ಮತ್ತೆ ಮಿಡ್ ಟರ್ಮ್ ಪೇಪರ್ ಆಫ್ 2024 ಸಾಲ್ವ್ ಮಾಡ್ಬೇಕು. ಗೊತ್ತಾಯ್ತಾ? ಸೊ ಯಾಕೆ ನಾನು ಈಗ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ಯಾಟರ್ನ್ ಚೇಂಜ್ ಆಗಿದೆ, ಸಿಲೆಬಸ್ ಚೇಂಜ್ ಆಗಿದೆ. ಸೊ ಹಂಗಾಗಿ ನೀವು ತುಂಬಾ ಹಳೆ ಪೇಪರ್ಸ್ ನ ಫಾಲೋ ಮಾಡಕ್ ಹೋಗ್ಬೇಡಿ. PYQ ಸಾಲ್ವ್ ಮಾಡಿ ಅಂತ ಅಂದ್ರೆ ಏನ್ ಮಾಡ್ತೀರಾ? ಪ್ರಿಪರೇಟರಿ ಆಫ್ 2024, ಮಿಡ್ ಟರ್ಮ್ ಆಫ್ 2024, ಪ್ರಿಪರೇಟರಿ ಆಫ್ 2025. ಮಿಡ್ ಟರ್ಮ್ ಆಫ್ 2024 ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪೇಪರ್ಸ್ ನಾನು ಸಾಲ್ವ್ ಮಾಡಿಸಿದ್ದೀನಿ. ಎಲ್ಲಿ ನಿಮಗೆ ಸಿಗುತ್ತೆ ಎಲ್ಲ ಡೀಟೇಲ್ ವಿಡಿಯೋ ಅಂತ ಅಂದ್ರೆ, ಥಿಯರಿ ಎಕ್ಸಾಮ್ ಸೆಕೆಂಡ್ PUC ಅಂತಂದೇಳಿ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿದೆ, ಫೋಲ್ಡರ್ ನೇಮ್ ಅದು ಪ್ಲೇ ಲಿಸ್ಟ್ ಅಲ್ಲಿ. ಅದನ್ನ ಕ್ಲಿಕ್ ಮಾಡಿ, ಈಗ ಈ ವಿಡಿಯೋ ಎಂಡ್ ಆಗ್ಬೇಕಾದ್ರೆ ನಾನು ರೆಕ್ಟಾಂಗಲ್ ಬಾಕ್ಸ್ ಅಲ್ಲಿ ನಿಮಗೆ ಎಂಡ್ ಆಗ್ಬೇಕಾದ್ರೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತೆ, ಅಲ್ಲಿ ಹಾಕಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಥಿಯರಿ ಎಕ್ಸಾಮ್ ಸೆಕೆಂಡ್ PUC ಅಂತ ಪ್ಲೇ ಲಿಸ್ಟ್ ಅಲ್ಲಿ ಥಿಯರಿ ಎಕ್ಸಾಮ್ ಸೆಕೆಂಡ್ PUC ಅಂತ ಹಾಕಿರ್ತೀನಿ. ಅದನ್ನ ಕ್ಲಿಕ್ ಮಾಡಿ ನೀವು ನೋಡಿ, ಅದನ್ನ ಪ್ರಾಕ್ಟೀಸ್ ಮಾಡಿ. ಮಿಡ್ ಟರ್ಮ್ ಪೇಪರ್ ಆಫ್ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಮಿಡ್ ಟರ್ಮ್ ಪೇಪರ್ ಸಾಲ್ವ್ ಮಾಡಿ. ಮತ್ತೆ ನೆಕ್ಸ್ಟ್ ನಾನು ಪ್ರಿಪರೇಟರಿ ಎಕ್ಸಾಮ್ ಈಗ ನಡೆಯುತ್ತೆ ಅಲ್ವಾ, ಸೊ ಪ್ರಿಪರೇಟರಿ ಎಕ್ಸಾಮಿನ ಪೇಪರ್ಸ್ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪೇಪರ್ಸ್ ಕೂಡ ಸಾಲ್ವ್ ಮಾಡಿಸ್ತೀನಿ, ಅದನ್ನ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ಇದನ್ನ ನೀವು ಫಾಲೋ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್ಸ್ ನ ಕರೆಕ್ಟ್ ಆಗಿ ಓದಿ, ಕಂಪ್ಲೀಟ್ ಕ್ವೆಶನ್ಸ್ ಓದಿ ಅರ್ಥ ಮಾಡ್ಕೊಂಡು ಆಮೇಲೆ ಆನ್ಸರ್ ಮಾಡಿ. ನಿಮಗೆ ಸ್ಟಾರ್ಟಿಂಗ್ 15 ಮಿನಿಟ್ಸ್ ಕ್ವೆಶನ್ ಓದ್ಲಿಕ್ಕೆ ಅಂತಾನೆ ಕೊಟ್ಟಿರ್ತಾರೆ. ಓಕೆ, ಸೊ ಅವಾಗ ನೀವು ಕರೆಕ್ಟ್ ಆಗಿ ಕ್ವೆಶನ್ಸ್ ಓದ್ಬಿಟ್ಟು ಯಾವ ರೀತಿ ಆನ್ಸರ್ ಬರಿಬೇಕು ಅಂತಾನೆ ಪ್ಲಾನ್ ಮಾಡ್ಕೊಳ್ಳಿ ಮುಂಚೆನೆ. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್. ಸಪೋಸ್ ಈಗ 5 ಮಾರ್ಕ್ಸ್ಗೆ ನಾನು 10 ಮಿನಿಟ್ಸ್ ಕೊಡ್ತೀನಿ ಅಂತಂದೇಳಿ ನೀವು ಫಿಕ್ಸ್ ಮಾಡ್ಕೋಬೇಕು ಟೈಮು. ಅದು ಬಿಟ್ಬಿಟ್ಟು ಈಗ ಈ ಆನ್ಸರ್ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಅಲ್ಲೇ 5 ಮಾರ್ಕ್ಸ್ ಇಂದ ಅರ್ಧ ಗಂಟೆ ಬರೀತಾ ಕುತ್ಕೊಂಡ್ರೆ ಆಗುತ್ತಾ? ಕಂಪ್ಲೀಟ್ ಮಾಡಕ್ಕೆ ಆಗೋದಿಲ್ಲ. ಮೊದಲೇ ಗೊತ್ತಿದೆ, ಈ ಸರಿ ಸ್ವಲ್ಪ ಟೈಮ್ ಕಡಿಮೆನೂ ಕೂಡ ಮಾಡಿದ್ದಾರೆ, 15 ಮಿನಿಟ್ಸ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್. ಹಂಗಾಗಿ ನಿಮಗೆ ಕಾಲೇಜಲ್ಲಿ ಬರ್ಸೋಂಥ ಪ್ರಿಪರೇಟರಿ ಎಕ್ಸಾಮ್ಸ್ ನ ಮಿಸ್ ಮಾಡಬೇಡಿ. ನೀವು ಬರೆಯಕ್ಕೆ ಆಗಿಲ್ಲ ಅಂತ ಅಂದ್ರೆ ಮನೆಯಲ್ಲಿನೇ 245 ಮಿನಿಟ್ಸ್ ಇಂದು ಏನು ವಾಚ್ ಇಟ್ಕೊಂಡ್ಬಿಟ್ಟು ಟೈಮ್ ಸೆಟ್ ಮಾಡ್ಕೊಂಡ್ಬಿಟ್ಟು ಎಕ್ಸಾಮ್ ಪೇಪರ್ನ ಬರೀರಿ. ಓಕೆ, ಲೈಕ್ ನೀವು ಪ್ರಾಕ್ಟೀಸ್ ಮಾಡ್ದಂಗ ಮೇನ್ ಎಕ್ಸಾಮ್ ಅಲ್ಲಿ ಹೆಂಗ್ ಬರೀತೀರಾ ಅದೇ ರೀತಿ ಬರ್ದು ಪ್ರಾಕ್ಟೀಸ್ ಮಾಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ. ಅಥವಾ 5 ಮಾರ್ಕ್ಸ್ ಇಂದು ನೀವು 10 ಮಿನಿಟ್ಸ್ ನ ಟೈಮ್ ಅನ್ನು ಇಟ್ಕೊಂಡು ಬರ್ದು ಪ್ರಾಕ್ಟೀಸ್ ಮಾಡಿ. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ನಿಮಗೆ ಆನ್ಸರ್ ಗೊತ್ತಿದ್ರು ಟೈಮ್ ಮ್ಯಾನೇಜ್ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ವೇಸ್ಟ್ ಆಗುತ್ತೆ ಅಲ್ವಾ? ಸೊ ನೆಕ್ಸ್ಟ್, ಇನ್ನೊಬ್ರ ಜೊತೆ ಡಿಸ್ಕಸ್ ಮಾಡಬೇಡಿ. ದಿಸ್ ಇಸ್ ದ ಮೇನ್ ಮಿಸ್ಟೇಕ್ ವೈಲ್ ಯು ಡೂ ಯು ಡೂ ವೈಲ್ ರೈಟಿಂಗ್ ಇನ್ ಎಕ್ಸಾಮ್ ಹಾಲ್. ಏನ್ ಮಾಡ್ತೀರಾ ಅಂತಂದ್ರೆ 1 ಮಾರ್ಕ್ಸ್ ಇಂದು ಎಲ್ಲ ಗೊತ್ತಾಗಿರುತ್ತೆ, 1 ಮಾರ್ಕ್ಸ್ ಇಂದ ಲಾಸ್ಟ್ ಅಲ್ಲಿ ಇಲ್ಲಿ ಹೋಗಿರ್ತಾರೆ ಲೆಕ್ಚರರ್ಸ್. ಅವಾಗ ನೀವು ಏನ್ ಮಾಡ್ತೀರಾ? ಅಲ್ಲಿ ಕೇಳ್ತೀರಾ, ಪಕ್ಕದಲ್ಲಿ ಕೇಳ್ತೀರಾ. ಓಕೆ, ಸೊ ಅಥವಾ ಬೇರೆಯವರು ಡಿಸ್ಕಸ್ ಮಾಡ್ತಿರ್ತಾರೆ ಯಾರೋ, ಅವ್ರಿಗೇನಂತ ಅವ್ರೇನೋ ಡಿಸ್ಕಸ್ ಮಾಡ್ತಿರೋ 1 ಮಾರ್ಕ್ಸ್ ಇಂದ ಆನ್ಸರು. ಸೊ ಮೇ ಬಿ ಅದು ಕರೆಕ್ಟ್ ಇರ್ಬೋದು ಅಂತ ಹೇಳಿ ನೀವು ಬರ್ದಿರೋಂಥದ್ದನ್ನ ಸ್ಟ್ರೈಕ್ ಔಟ್ ಮಾಡಿ ಅದನ್ನ ಬರೀತೀರಾ. ಡೋಂಟ್ ಡೂ ದಿಸ್. ಇದನ್ನ ನೀವು ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಫಸ್ಟ್ ಏನು ನೀವು ಥಿಂಕ್ ಮಾಡಿರುವಂತಹ ಆನ್ಸರ್ ಏನಿರುತ್ತೆ, ನೀವು ಎಲ್ಲ ಓದ್ಕೊಂಡೋಗಿ ಪರ್ಫೆಕ್ಟ್ ಆಗಿ ಓದಿ ಏನು ಆನ್ಸರ್ ಬರ್ದಿರ್ತೀರಲ್ಲ ಅದೇ ಕರೆಕ್ಟ್ ಇರುತ್ತೆ. ಬೇರೆಯವ್ರ ಮಾತು ಕೇಳ್ಕೊಂಡು ಏನಾದ್ರೂ ನೀವು ಬರೆದ್ರಿ ಅಂತ ಅಂದ್ರೆ ಅಲ್ಲಿ ಮಿಸ್ಟೇಕ್ ಆಗುತ್ತೆ. ನಿಮಗೇನ್ ಗೊತ್ತಿದಾನ ಅವರು ಟಾಪರ್ಸ್ ಇದ್ದಾರೆ ಅಂತಂದೇಳಿ? ಎಲ್ಲ ಬೇರೆ ಬೇರೆ ಕಾಲೇಜಸ್ ಇಂದ ಬಂದಿರ್ತಾರೆ. ಅವರು ಯಾವ ರೀತಿ ಓದಿರ್ತಾರೆ, ಅವರು ಕಾನ್ಫಿಡೆನ್ಸ್ ಇರ್ತಾರೋ ಇಲ್ಲ ಆನ್ಸರ್ಸ್ ಅಲ್ಲಿ. ಸೊ ಬೇರೆಯವ್ರನ್ನ ನಂಬೋಕ್ಕಿಂತ ಮುಂಚೆ ನಿಮ್ಮನ್ನ ನೀವು ನಂಬಿ, ನಿಮ್ಮ ಆನ್ಸರ್ಸ್ ಮೇಲೆ ನಿಮಗೆ ನಂಬಿಕೆ ಇರಲಿ. ಗೊತ್ತಾಗ್ತಿದೆ? ಸೊ ಡೋಂಟ್ ಡೂ ದಿಸ್ ಮಿಸ್ಟೇಕ್. ಆಮೇಲೆ ನಾನು ಮಿಸ್ಟೇಕ್ ಮಾಡಿದ್ದು ಏನು ಅಂತಂದ್ರೆ ಸ್ಪೆಲ್ಲಿಂಗ್. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ದಟ್ ಈಸ್ ಸ್ಟಿಲ್ ಐ ರಿಮೆಂಬರ್ ನಾನು ಯಾವ್ದು ಮಿಸ್ಟೇಕ್ ಮಾಡಿದ್ದೆ ಅಂತಂದ್ರೆ ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ. ಅದರಲ್ಲಿ ಪ್ರೊಪಿಯೋನಿ ಡಬಲ್ ಐ ಇದೆ. ನಾನು ಅದನ್ನ ಕಲ್ತ್ಕೊಂಡು ಹೋಗಿಲ್ಲ, ಮಿಸ್ಟೇಕ್ ಮಾಡಿದ್ದೆ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದು. ಇನ್ನೊಂದು 1 ಮಾರ್ಕ್ ಅಲ್ಲಿ ಏನು 1 ಮಾರ್ಕ್ ಕ್ವೆಶನ್ಸ್ ಇರ್ತಿತ್ತು, ಅವಾಗ ನಮಗೆ MCQ ಇರ್ತಿರ್ಲಿಲ್ಲ. ಸೊ 1 ಮಾರ್ಕ್ ಕ್ವೆಶನ್ಸ್ ಬರೀಬೇಕಾದ್ರೆ
ಫಸ್ಟ್ ಬರ್ದ್ಬಿಟ್ಟು ಅಯ್ಯೋ ನಾನು ಬರ್ದಿದ್ದು ತಪ್ಪು ಅಂತಂದೇಳಿ ಮತ್ತೊಂದ್ಸರಿ ಎಕ್ಸ್ಟ್ರಾ ಥಿಂಕ್ ಮಾಡಿ. ದಟ್ ಈಸ್ ವೈಲ್ ಯು ಬಿಹೇವ್ ಲೈಕ್ ಓವರ್ ಕಾನ್ಫಿಡೆಂಟ್ ಸ್ಟೂಡೆಂಟ್, ವಾಟ್ ಯು ವಿಲ್ ಡೂ, ಯು ವಿಲ್ ಸ್ಟ್ರೈಕ್ ಔಟ್ ದಟ್ ಅಂಡ್ ರೈಟ್ ಅನದರ್ ಆನ್ಸರ್. ಸೊ ಆ ರೀತಿ 2 ಕ್ವೆಶನ್ ಮಾಡಿರೋದ್ರಿಂದ ಮತ್ತೆ ಇನ್ನೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋದ್ರಿಂದ ಅಲ್ಲಿ 3 ಮಾರ್ಕ್ಸ್ ನನಗೆ ಹೋಯ್ತು. ಗೊತ್ತಾಗ್ತಿದೆ? ಸೊ ಈ ರೀತಿ ನೀವು ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಬರ್ದಿದ್ದೀರಾ, ಮತ್ತೊಂದ್ಸರಿ ಕ್ವೆಶನ್ ನೋಡ್ತೀರಾ, ಕರೆಕ್ಟ್ ಇದೆ ಅಂತಂದ್ರೆ ಸುಮ್ನೆ ಮುಂದೆ ಹೋಗಿ. ಇದು ಹಿಂಗ್ ಕೇಳಿರ್ಬೋದೇನೋ, ಈ ತರ ಕೇಳಿರ್ಬೋದೇನೋ ಅಂತ ಹೇಳಿ ಟೈಮ್ ಉಳಿದಾಗ ಎಕ್ಸ್ಟ್ರಾ ಥಿಂಕ್ ಮಾಡ್ಬಿಟ್ಟು ಮತ್ತೆ ಬರ್ದಿದ್ದನ್ನ ಸ್ಟ್ರೈಕ್ ಔಟ್ ಮಾಡಿ ಇನ್ನೊಂದ್ಸರಿ ಬರೆಯಕ್ ಹೋಗ್ಬೇಡಿ. ಫಸ್ಟ್ ಏನ್ ಬರ್ದಿರ್ತೀರಾ ಅದನ್ನೇ ನೀವು ಫೈನಲ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಅಟ್ಲೀಸ್ಟ್ ನೀವೇನ್ ಮಾಡ್ತೀರಾ, ಎಕ್ಸಾಮ್ ಹಿಂದಿನ ದಿನ 6 hours ಅಟ್ಲೀಸ್ಟ್ ಕಂಪಲ್ಸರಿ ನಿದ್ದೆ ಮಾಡಿರಿ. ಯಾಕಂದ್ರೆ ನೀವು ಓದಿರೋದನ್ನ ಮೈಂಡ್ ಏನ್ ಮಾಡ್ಬೇಕು, ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಇಟ್ಕೊಂಡು ನೀವು ಎಕ್ಸಾಮ್ ಬರೀಬೇಕಾದ್ರೆ ಅದು ವಾಪಸ್ ತರಬೇಕು. ಸ್ವಲ್ಪ ಬ್ರೈನಿಗೂ ರೆಸ್ಟ್ ಕೊಡ್ಬೇಕಲ್ವಾ. ನೀವು ಒಂದು 4 hours 5 hours ಅಷ್ಟೇ ಮಲ್ಕೊಂಡಿದ್ದೀರಾ ಅಂತ ಅಂದ್ರೆ ಬ್ರೈನ್ ಸರಿಯಾಗಿ ವರ್ಕೌಟ್ ಆಗಲ್ಲ. ಸೊ ಆ ಎಕ್ಸಾಮ್ ಅಲ್ಲಿ ಸರಿಯಾಗಿ ವರ್ಕ್ ಮಾಡಲ್ಲ ಬ್ರೈನ್. ಆವಾಗ ನಿಮಗೆ ಓದಿದ್ದು ಎಲ್ಲ ವೇಸ್ಟ್ ಆಗುತ್ತೆ. ಸೊ ಯಾವ ರೀತಿ ನೀವು ಪ್ಲಾನ್ ಸ್ಟ್ರಾಟಜಿ ಯಾವ ರೀತಿ ಇಟ್ಕೊಂಡಿರ್ಬೇಕು ಅಂದ್ರೆ 6 hours ನೀವು ಕಂಪಲ್ಸರಿ ನಿದ್ದೆ ಮಾಡಿರ್ಬೇಕು. ಪ್ರಾಪರ್ ಡಯಟ್ ನ ಮೇಂಟೈನ್ ಮಾಡಿ, ಮನೆ ಊಟ ಮಾಡಿ, ಹೊರಗಡೆದು ಅವಾಯ್ಡ್ ಮಾಡಿ. ಸೊ ದೀಸ್ ಆರ್ ಆಲ್ ದ ಮಿಸ್ಟೇಕ್ಸ್ ಯು ನೀಡ್ ಟು ಅವಾಯ್ಡ್ ವೈಲ್ ಪ್ರಿಪೇರಿಂಗ್, ವೈಲ್ ಗೋಯಿಂಗ್ ಟು ದ ಎಕ್ಸಾಮ್. ಸೊ ಈ ಎಲ್ಲ ಸ್ಟೆಪ್ಸ್ ನೀವು ಫಾಲೋ ಮಾಡಿದೀರಾ ಅಂದ್ರೆ ನೋ ಬಡಿ ವಿಲ್ ಸ್ಟಾಪ್ ಯು ಟು ಸ್ಕೋರ್ 70 on 70. ಯಾರು ನಿಮಗೆ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ 70 on 70 ಸ್ಕೋರ್ ಮಾಡ್ಲಿಕ್ಕೆ. ಗೊತ್ತಾಗ್ತದಲ್ಲ ಯಾವ ಲೆಸನ್ಸ್ ಪರ್ಫೆಕ್ಟ್ ಮಾಡ್ಕೋಬೇಕು, ಯಾವ ರೀತಿ ನೀವು ಆನ್ಸರ್ ನ ಪ್ರೆಸೆಂಟ್ ಮಾಡಬೇಕು, ಪ್ರೆಸೆಂಟೇಶನ್ ಯಾವ ರೀತಿ ಇರಬೇಕು, ಮಿಸ್ಟೇಕ್ಸ್ ನ ಯಾವ್ದನ್ನ ಅವಾಯ್ಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ಫಸ್ಟ್ ಏನು ಕಾನ್ಫಿಡೆನ್ಸ್ ಇರಬೇಕು. ಓಕೆ, ಸೊ ಫಾಲೋ ಆಲ್ ದಿಸ್. ಅಂಡ್ ನೆಕ್ಸ್ಟ್ ನಾನು ಬೇರೆ ಪ್ರಿಪರೇಟರಿ ಪೇಪರ್ಸ್ ನ ಅಪ್ಲೋಡ್ ಮಾಡ್ತೀನಿ ಸಾಲ್ವ್ ಮಾಡಿಬಿಟ್ಟು. ಮತ್ತೆ ಲ್ಯಾಬ್ ಎಕ್ಸಾಮ್ಗೂ ಕೂಡ ಯಾವ ರೀತಿ ಪ್ರಿಪೇರ್ ಆಗಬೇಕು, ಅದರ ವೈವಾಗಿ ಯಾವ ರೀತಿ ಪ್ರಿಪೇರ್ ಆಗಬೇಕು ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಸೊ for theory exam and also for NEET and KCET exam, I am going to upload all the videos in this channel. So do support me by subscribing and sharing with your friends. And if you like all these strategy, then hit the like button and stay tuned for the next video. Bye bye.